ಮುಖಂಡರುಗಳ ಸಭೆ ನಡೆಯಿತು. ಕ್ಷೇತ್ರದಲ್ಲಿ ನಿಮ್ಮ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಯಾವ ವಾತಾವರಣ ಇದೆ? ನಮ್ಮ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಚೆನ್ನಾಗಿದೆ. ಯಾಕೆಂದರೆ ಈಗಾಗಲೇ ನಾನು 17-18 ಪಂಚಾಯತಿಗೆ ಟೂರ್ ಮಾಡಿದ್ದೀನಿ, ಇವತ್ತು ಒಂದು 5 ಪಂಚಾಯತಿಗೆ ಟೂರ್ ಮಾಡ್ತಿದ್ದೀನಿ. ಸೊ ಖಂಡಿತವಾಗ್ಲೂ ಕಾಂಗ್ರೆಸ್ ಪರವಾಗಿದೆ. ಲಿಂಗಾಯತ ಸಮುದಾಯದ ಮತಗಳು ಏನು ನಿಮ್ಮ ಕುಟುಂಬಕ್ಕೆ ಬರ್ತಾಯಿತ್ತು, ಅದು ಈಗಲೂ ಸಹ ಕನ್ವರ್ಟ್ ಆಗುತ್ತೆ? 100% ಆಗುತ್ತೆ. ಯಾಕೆಂದರೆ ನಾನು ಈಗ ಯಾವ ಸಮುದಾಯನೂ ನೆಗ್ಲೆಕ್ಟ್ ಮಾಡಿಲ್ಲ. ನಮ್ಮ ಲಿಂಗಾಯತರ ಸಮುದಾಯ ನಾನು ಆ ಸಮುದಾಯಕ್ಕೆ ಸೇರಿರೋದ್ರಿಂದ ನಾನು ಈಗ ನನಗೂ ಈಗ MLA ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಎಲ್ಲ ಸಮುದಾಯದ ಥರನೂ ಅವ್ರಿಗೂ ಇವತ್ತು ಗುಂಡ್ಲುಪೇಟೆ ಶಾಸಕನಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಸವ ಭವನಕ್ಕೆ 3 ಕೋಟಿ ಸ್ಯಾಂಕ್ಷನ್ ಮಾಡಿಸೋಕ್ಕೆ ಓಡಾಡಿದವನು ನಾನು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಸಲ್ಲಿಸಿದ ತಕ್ಷಣ, ಅದು ಒಂದು ಪಬ್ಲಿಕ್ ಫಂಕ್ಷನಲ್ಲಿ ಸಲ್ಲಿಸಿದ ತಕ್ಷಣ ಅವ್ರು ಅಲ್ಲೇ ಎಸ್ ಅಂದು ನಾನು ಕೊಟ್ಟಿದ್ದ ಲೆಟ್ರಿಗೆ ಅವರು ಆಗಲೇ ಅಪ್ರೂವಲ್ ಮಾಡಿ ಅಪ್ರೂವ್ ಕಳಿಸಿ ಈಗ FDಲಿದೆ. ಚುನಾವಣೆ ಇರೋದ್ರಿಂದ ಅದು ಅಪ್ರೂವ್ ಆಗಿಲ್ಲ. ಸೊ 3 ಕೋಟಿ ಹಾಕ್ಸಿದ್ದು ನನ್ನ ಒಂದು ಇದು ನನ್ನ ಕೆಲಸ. ಅದು ಈಗ 5 ವರ್ಷದಿಂದ ಯಾಕೆ ಹಾಕಿರಲಿಲ್ಲ ಅವರು BJP ಸರ್ಕಾರದಲ್ಲಿ? ಸೊ ಖಂಡಿತವಾಗ್ಲೂ ಯಾವ ಸಮುದಾಯನೂ ನಾವು ಕಡೆಗಣಿಸಿಲ್ಲ. ಅದೇ ರೀತಿ ಲಿಂಗಾಯತ ಸಮುದಾಯಕ್ಕೂ ಹೆಚ್ಚಿನ ಅವಕಾಶಗಳು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಯಾವ ಸಮುದಾಯನ ಕೈ ಬಿಡಲ್ಲ. ಲಿಂಗಾಯತರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಂಗೆ ಈ ಸಲ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳು ಪ್ರತಿಷ್ಠೆ ಅವರು ನಮ್ಮ ಚುನಾವಣೆಯಲ್ಲಿ ಯಾವ ಥರ ನೀವೆಲ್ಲ ಕಷ್ಟಪಟ್ಟು ವೋಟ್ನ ತಗೊಂಡ್ರಿ ಅಂದರೆ MLA ಎಲೆಕ್ಷನಲ್ಲಿ, ಅದೇ ರೀತಿ ಇಲ್ಲಿಗೂ ನೀವೆಲ್ಲ ಎಫರ್ಟ್ ಹಾಕಬೇಕು, ಇದು ಗೆಲ್ಲೇಬೇಕು ಅಂತ ಹೇಳಿರೋದ್ರಿಂದ ನಾವು ವರ್ಕೌಟ್ ಮಾಡ್ತಿದ್ವಿ. ಪಾಸಿಟಿವ್ ಆಗಿದೆ ಗುಂಡ್ಲುಪೇಟೆಯಲ್ಲಿ. ನಿರೀಕ್ಷೆ ಓವರಾಲ್ ಜಿಲ್ಲೆಯಲ್ಲಿ 1-1.5 ಲಕ್ಷದ ಮೇಲೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ.